ನಿಮ್ಮನ್ನ ನೋಡಿದ್ರೆ ಗೊತ್ತಾಗ್ತಿದೆ ನೀವೆಷ್ಟು ಟೆನ್ಷನ್ ಅಲ್ಲಿ ಇದ್ದೀರಾ ಅಂತ. ತಾರಾ ಮಾಮು ಸ್ವಲ್ಪ ಟೈಮ್ ಕೇಳಿದಾರಲ್ವಾ, ಅಲ್ಲಿ ತನಕ ಸ್ವಲ್ಪ ರಿಲ್ಯಾಕ್ಸ್ ಆಗಿ. ಆದ್ರೆ ಭುವನೇಶ್ವರಿ ಅವರಷ್ಟು ಈಸಿಯಾಗಿ ನಮ್ಮ ದಾರಿಗೆ ಬರ್ತಾರ ಅನ್ನೋದೇ ನನ್ನ ಟೆನ್ಷನ್. ತಾರಾ ಮಾಮ್ ಕೆಲ್ಸದ ಸ್ಟೈಲ್ನ ನಾನು ಗಮನಿಸಿದ್ದೀನಿ. ಅವ್ರು ಯಾವ್ದಾದ್ರು ಕೆಲ್ಸಕ್ಕೆ ನಿಂತ್ರೆ ಅದನ್ನ ಮುಗಿಸದೆ ಅವರು ಬಿಡಲ್ಲ. ಸ್ವಲ್ಪ ಹೊತ್ತು ಮುದ್ದು ಕಾಯೋಣ. ನನ್ನ ತಲೆಯಲ್ಲಿ ಬೇರೆ ಲೆಕ್ಕಾಚಾರ ಓಡ್ತಿದೆ. ಅಲ್ಲ, ಇಷ್ಟೆಲ್ಲ ದ್ವೇಷ ಇಟ್ಕೊಂಡಿರೋರು ಅತ್ತೆ ಹೋಗಿ ಮಾತಾಡಿದ ತಕ್ಷಣ ಒಪ್ಕೊಬಿಡ್ತಾರ? ಅಲ್ಲ, ಅವ್ರನ್ನ ಮೀಟ್ ಮಾಡೋಕೆ ಅವಕಾಶನಾದರೂ ಕೊಡ್ತಾರ? ಅಲ್ಲ, ನನಗೆ ಹೇಳಿ ಒಪ್ಕೊಂಡ್ರು ಯಾಕೆ ಒಪ್ಕೋತಾರೆ? ಆಮೇಲೆ ಬೇರೆ ರೀತಿ ದ್ವೇಷ ತೀರಿಸ್ಕೊಳ್ಳೋ ಪ್ರಯತ್ನ ಪಡಲ್ಲ ಅಂತ ಏನು ಗ್ಯಾರಂಟಿ? ಮುದ್ದು, ನೀವ್ ಹೇಳ್ತಾ ಇರೋದು ಕರೆಕ್ಟ್ ಆಗಿದೆ. ಆದ್ರೆ ಇಷ್ಟೆಲ್ಲ ಲೆಕ್ಕಾಚಾರ ಈಗ್ಲೇ ಮಾಡ್ಬೇಕಾ? ಮೊದ್ಲು ತಾರಾ ಮಾಮ್ ಕಡೆಯಿಂದ ಸುದ್ದಿ ಬರೋ ತನಕ ಕಾಯೋಣ. ಅದಕ್ಕೂ ಮೊದಲು ಒಂದ್ ಕೆಲ್ಸ ಬಾಕಿ ಇದೆ. ಏನು? ನೀವ್ ಈಗ್ಲೇ ಮನೆಗೆ ಹೊರಡ್ಬೇಕು. ಇಲ್ಲ, ಅದೆಲ್ಲ ಆಗಲ್ಲ. ಮುದ್ದು, ನಿಮ್ಗೆ ಇಷ್ಟೆಲ್ಲ ಟೆನ್ಷನ್ ಆಗ್ತಿರೋದೇ ನಿದ್ದೆ ಇಲ್ದಿರೋದಕ್ಕೆ. ಮೊದಲು ಮನೆಗೆ ಹೋಗಿ ರಿಲ್ಯಾಕ್ಸ್ ಮಾಡಿ. ಹಾಸ್ಪಿಟಲ್ ಕೆಲಸನ ನಾನು ನೋಡ್ಕೊಳ್ತೀನಿ. ಬಿಡನಿದಿ, ನೆನ್ನೆ 7 ಆಪರೇಷನ್ ಒಟ್ಟಿಗೆ ಬಂದ್ಬಿಡ್ತಲ್ಲ ಸಡನ್ ಆಗಿ. ಹಾಗೆ ಮತ್ತೆ ಆಗ್ಬಿಟ್ರೆ ನನ್ನ ಬಿಟ್ಟು ಎಲ್ಲೂ ಹೋಗಲ್ಲ, ಇಲ್ಲೇ ಇರ್ತೀನಿ. ಅಕಸ್ಮಾತ್ ಹಾಗೇನಾದ್ರೂ ಆದ್ರೆ ನಾನಂತೂ ನಿಮ್ ತರ ಮಾಡಲ್ಲ. ಇಮ್ಮಿಡಿಯೇಟ್ ಆಗಿ ಕಾಲ್ ಮಾಡ್ತೀನಿ. ರಾಕೆಟ್ ಹತ್ಕೊಂಡು ಸೀದಾ ಬಂದ್ಬಿಡಿ, ಓಕೆನಾ? ಮುದ್ದು, ನೀವ್ 2 ದಿನದಿಂದ ನಿದ್ದೆ ಮಾಡಿಲ್ಲ ಅಂದ್ರೆ ತಲೆ ಹೊಡಲ್ಲ. ನೀವ್ ಈಗಲೇ ಮನೆಗೆ ಹೋಗ್ಬೇಕು. ದಿಸ್ ಇಸ್ ಮೈ ಆರ್ಡರ್. ಆದ್ರೂ ಇಲ್ಲಿರೋರು ಏನಾದ್ರೂ ತೊಂದರೆ ಮಾಡಬೇಕು ಅಂತ ಕಾಯ್ತಿದ್ದಾರೆ. ಮತ್ತೆ ಸಮಸ್ಯೆ ಮಾಡ್ಕೋಬೇಕಾ? ನಿಮ್ಗೆ 20 ಅವರ್ ಡ್ಯೂಟಿ ಕೊಟ್ಟಿರೋದು. ಆ ಲೆಕ್ಕ ತಗೊಂಡ್ರು ಇನ್ನು 4 ಅವರ್ ಬಾಕಿ ಇದೆ. ಸೊ ಮನೆಗೆ ಹೋಗಿ ಆರಾಮಾಗಿ ರೆಸ್ಟ್ ಮಾಡ್ಬೋದು. ಹೊರಡಿ. ಬೇಡ ನಡಿ ಪ್ಲೀಸ್. ಬೇಕು ಮುದ್ದು, ಪ್ಲೀಸ್. ಆಗಲ್ಲ. ಆಗತ್ತೆ. ಬೇಡ ಲೈಟ್ ಹೌಸ್. ನನ್ನ ಮೇಲೆ ನಿಮ್ಗೆ ಪ್ರೀತಿನೇ ಇಲ್ಲ ಅಲ್ವಾ? ಸರಿ, ಆದ್ರೆ ಒಂದು ಕಂಡೀಷನ್, ನೀವು ನಂಗೆ ಏನೇ ಆದ್ರೂ ತಕ್ಷಣ ಫೋನ್ ಮಾಡಬೇಕು. ಅಬ್ಬಾ, ಫೈನಲಿ ನನ್ನ ಗಂಡ ಒಪ್ಕೊಂಡ್ಬಿಟ್ರು. ನೀವು ಮನ್ಸ್ ಚೇಂಜ್ ಮಾಡಕ್ ಮುಂಚೆ ಮೊದಲಿನಿಂದ ಹೊರಟ್ಬಿಡಿ. ಓಡಿ. ಹೋಗ್ಲೇಬೇಕಾ? ಹೋಗ್ಲೇಬೇಕು. ಖಾಲಿ ಕೈಲಿ? ಖಾಲಿ ಕೈಲಿ ಫೋಟಾಟ ಹಾಗೆ ಅನ್ಕೊಳ್ಳಿ. ಹೊಡಿ. ಕಾಲ್ ಮಾಡೋದು ಮರಿಬೇಡಿ. ಹಾ, ಮರಿಯಲ್ಲ. ಬಾಯ್. ಮತ್ತೆ ನೀವು ಈಗ ಬಂದ್ರಾ? ನೀವು ಆಗಲೇ ಹಾಸ್ಪಿಟ್ಲಿಂದ ಹೊರಟಿದ್ರಲ್ವಾ? ಯಾಕೆ ಲೇಟು? ಒಂದು ಮುಖ್ಯವಾದ ಕೆಲಸ ಇತ್ತು, ಅದನ್ನು ಮುಗಿಸ್ ಬಂದೆ ಅನ್ಕೋ. ಅಂದರೆ ಭುವನೇಶ್ವರಿನ ಮೀಟ್ ಆಗೋಕೆ ಹೋಗಿದ್ರಾ? ಏನಾಯಿತು? ಏನಂದ್ರು? ನಮ್ಮೆಲ್ಲರಿಗೂ ಒಂದು ಒಳ್ಳೆ ಸುದ್ದಿ ನಾಳೆ ಒಳಗೆ ಬರುತ್ತೆ ಅನ್ಕೋ. ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗಿದೆ. ಅರ್ಥ ಆಗಲಿಲ್ಲ. ನಮ್ಮ ಆಸ್ಪತ್ರೆ ನಮಗೆ ಕೊಡ್ತಾರೆ. ಹೌದಾ? ಸೀರಿಯಸ್ಲಿ? ನಾಳೆಯಿಂದ ನಮ್ಮ ಆಸ್ಪತ್ರೆ ಭುವನೇಶ್ವರಿ ಕಂಟ್ರೋಲಲ್ಲಿ ಇರಲ್ಲ. ಇದಕ್ಕವ್ರು ನಿಜವಾಗ್ಲೂ ಒಪ್ಕೊಂಡ್ರಾ? ಒಪ್ಕೊಳ್ದೆ ಅವಳು ಬೇರೆ ದಾರಿನೇ ಇರಲಿಲ್ಲ. ಹೇಗೆ ಸಾಧ್ಯ ಆತೆ? ನಮ್ಮ ಎಲ್ಲ ಸ್ಟಾಫ್ನು ಹೊರಗಡೆ ಹಾಕಿದ್ರು. ನನ್ನ ನಿಧಿನ ಡ್ಯೂಟಿ ಡಾಕ್ಟರಾಗಿ ಅಪಾಯಿಂಟ್ ಮಾಡಿದ್ರು. ಬೇಕು ಅಂತ ನಂಗೆ ಟಾರ್ಚರ್ ಕೊಟ್ಟರು. ಅಲ್ಲ, ದ್ವೇಷಕ್ಕೋಸ್ಕರ ಇದೆಲ್ಲ ಮಾಡ್ತಿದ್ದೀನಿ ಅಂತಲೂ ಹೇಳಿದ್ರು. ನೀವು ಹೇಳಿದ ತಕ್ಷಣ ಅದು ಹೇಗೆ ಒಪ್ಕೊಂಡ್ರು? ಇಬ್ಬರೂ ಸೇರಿ ವಶಿಷ್ಠ ಕುಟುಂಬದ ಸರ್ವನಾಶಕ್ಕೆ ಮುನ್ನುಡಿ ಬರೆಯೋದು. ಅದೇ ಪ್ಲೀಸ್, ನಾನು ತಿಳ್ಕೊಳ್ಬೇಕು, ಹೇಳಿ. ನೋಡ್ಕರ್ಣ, ಬಂಡೆ ಎಷ್ಟೇ ದೊಡ್ಡದಾಗಿದ್ರು ಒಂದು ಸಣ್ಣ ಬಿರುಕು ಇರುತ್ತೆ. ಅವಳು ವೀಕ್ ಪಾಯಿಂಟ್ ಏನು ಅಂತ ಕಂಡು ಹಿಡ್ದೆ, ಅದನ್ನೇ ಮುಂದಿಟ್ಕೊಂಡು ಮಾತಾಡ್ದೆ, ಪ್ಲೇ ಮಾಡ್ದೆ, ಕಟ್ ಹಾಕ್ದೆ. ಸದ್ಯಕ್ಕೆ ನಿನ್ಗೆ ಇಷ್ಟು ಗೊತ್ತಾದ್ರೆ ಸಾಕು. ನೋಡು ಕರ್ಣ, ನಮ್ಮ ಆಸ್ಪತ್ರೆ ಭುವನೇಶ್ವರಿ ಕೈಗೆ ಹೋಗಿತ್ತು ಅನ್ನೋದು ಹೆಚ್ಚಿಗೆ ಜನರಿಗೆ ಗೊತ್ತಿಲ್ಲ. ಈಗ ಪ್ರಾಬ್ಲಮ್ ಸಾಲ್ವ್ ಆಗಿದೆ. ಇದನ್ನ ದೊಡ್ಡದು ಮಾಡೋದು ಬೇಡ, ಇಲ್ಲಿಗೆ ಬಿಟ್ಬಿಡೋಣ. ನಿನಗೆ ಸೂಕ್ಷ್ಮ ಅರ್ಥ ಆಗುತ್ತೆ ಅನ್ಕೊಂಡಿದ್ದೀನಿ. ನೀವು ಹೇಳ್ತಿರೋದು ಸರಿ ಇದೆ ಅತ್ತೆ. ಎಲ್ಲ ಮುಂದಿನ ಥರ ಆಗೋದಷ್ಟೇ ಮುಖ್ಯ.
ಗೊತ್ತಿದೆಯಲ್ಲ, ಟೆನ್ಷನ್ ಕಡಿಮೆ ಆಯಿತು. ಥ್ಯಾಂಕ್ ಯು ಅತ್ತೆ, ಇಷ್ಟೆಲ್ಲ ರಿಸ್ಕ್ ತಗೊಂಡಿದ್ದಕ್ಕೆ. 2 ದಿನದಿಂದ ತುಂಬ ಕಷ್ಟಪಟ್ಟಿದ್ಯಾ, ಆಯಾಸ ಆಗಿರುತ್ತೆ. ಹೋಗಿ ಮಲ್ಕೋ. ಗುಡ್ ನೈಟ್. ಗುಡ್ ನೈಟ್. ಅಂದರೆ ನಮ್ಮ ಆಸ್ಪತ್ರೆ ನಮ್ಮ ಕೈ ಬಿಟ್ಟು ಹೋಗಿದ್ಯಾ? ಹೇಳಿ ಮುದ್ದು, ಮನೆಗೆ ರೀಚ್ ಆದ್ರಾ? ಊಟ ಮಾಡಿದ್ರ? ಅದೆಲ್ಲ ಆಮೇಲೆ. ಊಟಕ್ಕಿಂತ ಒಂದು ಇಂಪಾರ್ಟೆಂಟ್ ವಿಷಯ ಇತ್ತು. ಸೂಪರ್ ಡೂಪರ್ ಗುಡ್ ನ್ಯೂಸ್. ನೀವು ಇದನ್ನ ಕೇಳ್ತಾ ಇದ್ದಾಗೆ ನಿಮ್ಗೆ ಸುಸ್ತೆಲ್ಲ ಮಾಯ ಆಗ್ಬಿಡುತ್ತೆ. ಬೈ ಎನಿ ಚಾನ್ಸ್ ಹಾಸ್ಪಿಟಲ್ ಪ್ರಾಬ್ಲಮ್ಸ್ ಸರಿ ಹೋಯ್ತಾ? ಎಸ್ ನಿಧಿ, ತಾರಾ ಅತ್ತೆ ಸೀದಾ ಹೋಗಿ ಭುವನೇಶ್ವರಿನ ಮೀಟ್ ಮಾಡಿ ಮಾತಾಡಿದ್ದಾರೆ. ಅದೇನ್ ಮ್ಯಾಜಿಕ್ ಮಾಡಿದ್ರೋ ಗೊತ್ತಿಲ್ಲ, ನಾಳೆಯಿಂದ ಆಸ್ಪತ್ರೆ ವಾಪಸ್ ನಮ್ ಕೈಗೆ ಬರುತ್ತೆ. ಸೊ ಎಲ್ಲ ಸಮಸ್ಯೆ ಸರಿ ಹೋಗ್ತಿದೆ. ಅಬ್ಬಾ, ಆ ಕೃಷ್ಣ ದೊಡ್ಡವನು ಎಷ್ಟು ಬೇಗ ಎಲ್ಲದಕ್ಕೂ ಪರಿಹಾರ ಕೊಟ್ಬಿಟ್ಟ. ತಾರಾ ಮ್ಯಾಮ್ಗೆ ಮೊದಲು ಥ್ಯಾಂಕ್ಸ್ ಹೇಳ್ಬೇಕು. ಹಾಗಿದ್ರೆ ಇಲ್ಲೇ ಬಂದು ಹೇಳ್ಬಿಡಿ. ನೋಡಿ, ನಿಮ್ಗೂ ಆಯಾಸ ಆಗಿದೆ, ಆರಾಮಾಗಿ ಬಂದು ರೆಸ್ಟ್ ಮಾಡ್ಬೋದು. ನೀವು ಬೇಗ ಹೊರಡಿ. ಆ ಭುವನೇಶ್ವರಿ ಅವರು ಮೊದಲೇ ಡೇಂಜರಸ್. ಮತ್ತೆ ನಾಳೆ ಏನೋ ಪ್ರಾಬ್ಲಮ್ ಮಾಡಲ್ಲ ತಾನೆ? ಯಾಕೋ ಪೂರ್ತಿಯಾಗಿ ನಮ್ಮಕ್ ಆಗ್ತಿಲ್ಲ ಮುದ್ದು. ಹಾಗೇನೂ ಆಗಲ್ಲ ಅಂತ ಅತ್ತೆ ಹೇಳಿದ್ದಾರೆ. ಹಾಗೇನಾದ್ರೆ ಆದ್ರೆ ನಾಳೆ ನೋಡ್ಕೊಳ್ಳೋಣ. ನೀವು ಈಗ ಫಸ್ಟ್ ಬನ್ನಿ. ಹೌದಾ? ಆರ್ ಯು ಶೋರ್? 100% ಶೋರ್. ನೀವು ಆದಷ್ಟು ಬೇಗ ಬನ್ನಿ. ನೀವು ಅಲ್ಲಿ ಒಬ್ಬರೇ ಇರೋದು ನನಗೆ ಇಷ್ಟ ಇಲ್ಲ. ಸರಿ, ನಾನು ಈಗಲೇ ಹೊರಡ್ತೀನಿ. ಡಾರ್ಲಿಂಗ್, ಬಂಗಾರಿ, ಊಟ ಮಾಡ್ತೀಯಾ? ಇಲ್ಲ, ನಿಧಿಯವ್ರು ಬರ್ತೀನಿ ಅಂತ ಹೇಳಿದ್ರು. ಒಟ್ಟಿಗೆ ಮಾಡ್ತೀವಿ. ನೀನಿನ್ನೂ ಮಲಗಿಲ್ವಾ? ನೀನು ನನಗೇನಾದರೂ ಸುಳ್ಳು ಹೇಳಿದೀಯಾ? ಹಾಗೇನಿಲ್ವಲ್ಲ. ನಾನು ಯಾಕೆ ಸುಳ್ಳು ಹೇಳಿ? ನಿಜವಾಗ್ಲೂ ಊಟ ಆಗಿಲ್ಲ. ಜಾಸ್ತಿ ಬುದ್ಧಿವಂತ ಆಗೋದು ಬೇಡ. ಜಗತ್ತೇ ನನಗೆ ಸುಳ್ಳು ಹೇಳಿದ್ರು ನನ್ನ ಮೊಮ್ಮಗ ನನ್ನಂತ ಸುಳ್ಳು ಹೇಳೋಣ ಅನ್ನೋ ನಂಬಿಕೆ ನನಗಿದೆ. ಅದನ್ನು ಅರ್ಥ ಮಾಡ್ಕೊ. ಹಾಸ್ಪಿಟ್ಲಲ್ಲಿ ಏನು ನಡೀತು?